ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಂಜಿತ್. ಸ್ಪರ್ಧಾ ಮಿತ್ರ ಕನ್ನಡ ಟ್ಯುಟೋರಿಯಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ರೈಲ್ವೆ ವಿಭಾಗದ ಮೇಲೆ ಕೇಳಬಹುದಾದಂತಹ ಕೆಲವು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ಫ್ರೆಂಡ್ಸ್, ಹಾಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಇಲ್ಲಿ ಪಡೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಭಾರತದಲ್ಲಿ ಮೊದಲ ರೈಲು ಮಾರ್ಗವನ್ನು 1853ರಲ್ಲಿ ಪರಿಚಯಿಸಲಾಯಿತು ಮತ್ತು ಮೊದಲ ಪ್ರಯಾಣಿಕ ರೈಲು 1854ರಲ್ಲಿ ಚಲಿಸಿತು. ರೈಲ್ವೆಗಳು ಈಗ ದೇಶದ ಆರ್ಥಿಕತೆ ಮತ್ತು ಸಾರಿಗೆ ವ್ಯವಸ್ಥೆಯ ಪ್ರಮುಖ ಭಾಗವಾಗಿವೆ. ಓಕೆ ಫ್ರೆಂಡ್ಸ್, ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ಭಾರತದಲ್ಲಿ ಪ್ರಾರಂಭವಾದ ಮೊದಲ ರೈಲು ಆಪ್ಷನ್ ಎ 1851, ಆಪ್ಷನ್ ಬಿ 1852, ಆಪ್ಷನ್ ಸಿ 1853, ಆಪ್ಷನ್ ಡಿ 1854. ಸರಿಯಾದ ಉತ್ತರ ಆಪ್ಷನ್ ಸಿ 1853. ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕವಾಗಿ ಮಂಡಿಸುವ ಯಾವ ವರ್ಷದಲ್ಲಿ ಭಾರತದಲ್ಲಿ ಪ್ರಾರಂಭವಾಯಿತು ಅಂತಂದರೆ ಆಪ್ಷನ್ ಎ 1920, ಆಪ್ಷನ್ ಬಿ 1924, ಆಪ್ಷನ್ ಸಿ 1925, ಆಪ್ಷನ್ ಡಿ 1930. ಸರಿಯಾದ ಉತ್ತರ ಆಪ್ಷನ್ ಬಿ 1924. ಭಾರತದಲ್ಲಿ ಮೊದಲ ರೈಲು ಎಷ್ಟು ದೂರ ಕ್ರಮಿಸಿತು? ಆಪ್ಷನ್ ಎ 33 ಕಿಲೋಮೀಟರ್, ಆಪ್ಷನ್ ಬಿ 36 ಕಿಲೋಮೀಟರ್, ಆಪ್ಷನ್ ಸಿ 34 ಕಿಲೋಮೀಟರ್, ಆಪ್ಷನ್ ಡಿ 46 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 34 ಕಿಲೋಮೀಟರ್. ಭಾರತದಲ್ಲಿ ಯಾವ ಗವರ್ನರ್ ಜನರಲ್ ಆಳ್ವಿಕೆಯಲ್ಲಿ ರೈಲು ಮಾರ್ಗಗಳನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ಕೆನ್ನಿಂಗ್, ಆಪ್ಷನ್ ಡಿ ಲಾರ್ಡ್ ಡಾಲ್ಹೌಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ಡಾಲ್ಹೌಸಿ. ಭಾರತದಲ್ಲಿ ಬ್ರಾಡ್ಗೇಜ್ ರೈಲು ಮಾರ್ಗದ ಅಗಲ ಎಷ್ಟು? ಆಪ್ಷನ್ ಎ 5 ಅಡಿ 3 ಇಂಚು, ಆಪ್ಷನ್ ಬಿ 5 ಅಡಿ 6 ಇಂಚು, ಆಪ್ಷನ್ ಸಿ 4 ಅಡಿ 11 ಇಂಚು, ಆಪ್ಷನ್ ಡಿ 5 ಅಡಿ 4 ಇಂಚು. ಸರಿಯಾದ ಉತ್ತರ ಆಪ್ಷನ್ ಬಿ 5 ಅಡಿ 6 ಇಂಚು. ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 1984, ಆಪ್ಷನ್ ಬಿ 1988, ಆಪ್ಷನ್ ಸಿ 1990, ಆಪ್ಷನ್ ಡಿ 1985. ಸರಿಯಾದ ಉತ್ತರ ಆಪ್ಷನ್ ಬಿ 1988. ಭಾರತದಲ್ಲಿ ರೈಲ್ವೆಯಲ್ಲಿ ಚಿಕ್ಕ ನಿಲ್ದಾಣದ ಹೆಸರು ಯಾವುದು ಅಂತಂದರೆ ಆಪ್ಷನ್ ಎ ಪುಣೆ, ಆಪ್ಷನ್ ಬಿ BC, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ IB. ಸರಿಯಾದ ಉತ್ತರ ಆಪ್ಷನ್ ಡಿ IB. ಸಾಮಾನ್ಯ ಬಜೆಟ್ಗಿಂತ ಭಿನ್ನವಾದ ಪ್ರತ್ಯೇಕ ರೈಲ್ವೆ ಬಜೆಟನ್ನು 10 ಸದಸ್ಯರ ಶಿಫಾರಸುಗಳ ಆಧಾರದ ಮೇಲೆ ಮೊದಲು 1924ರಲ್ಲಿ ಪರಿಚಯಿಸಲಾಯಿತು. ಆಪ್ಷನ್ ಎ ಆಕ್ವರ್ತ್ ಸಮಿತಿ, ಆಪ್ಷನ್ ಬಿ ಶ್ರೀನಿವಾಸ ಶಾಸ್ತ್ರಿ ಸಮಿತಿ, ಆಪ್ಷನ್ ಸಿ ರೈಲ್ ಬಜೆಟ್ ಸಮಿತಿ, ಆಪ್ಷನ್ ಡಿ ಸುಲ್ತಾನ್ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಎ ಆಕ್ವರ್ತ್ ಸಮಿತಿ. ಲಾಹೋರ್ ಮತ್ತು ಯಾವ ರೈಲು ನಿಲ್ದಾಣದ ನಡುವಿನ ಶಟ್ಟರ್ ರೈಲು ಸೇವೆಯು 22 ವರ್ಷಗಳ ಅಂತರದ ನಂತರ ಡಿಸೆಂಬರ್ 15ರಂದು ತನ್ನ ಕಾರ್ಯಾಚರಣೆಯನ್ನು ಪುನರಾರಂಭಿಸಿತು? ಆಪ್ಷನ್ ಎ ವಾಘಾ, ಆಪ್ಷನ್ ಬಿ ಇಸ್ಲಾಮಾಬಾದ್, ಆಪ್ಷನ್ ಸಿ ಅಮೃತ್ಸರ್, ಆಪ್ಷನ್ ಡಿ ಫರೀದ್ಕೋಟ್. ಸರಿಯಾದ ಉತ್ತರ ಆಪ್ಷನ್ ಎ ವಾಘಾ. ಡೀಸೆಲ್ ಲೊಕೊಮೋಟಿವ್ಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಪೆರಂಬೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರಣಾಸಿ. ಡೀಸೆಲ್ ಇಂಜಿನ್ನಲ್ಲಿ ದಹನವು ಉಂಟಾಗುತ್ತದೆ? ಆಪ್ಷನ್ ಎ ಸ್ಪಾರ್ಕ್, ಆಪ್ಷನ್ ಬಿ ಸ್ವಯಂಚಾಲಿತ ಸ್ಟಾರ್ಟರ್, ಆಪ್ಷನ್ ಸಿ ಸಂಕುಚನ, ಆಪ್ಷನ್ ಡಿ ಘರ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಕುಚನ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಹಸಿರು ರೈಲ್ವೆ ಕಾರಿಡಾರ್ ಆಗಿದೆ? ಆಪ್ಷನ್ ಎ ಮನವಾಬ್ ಟು ಬರ್ಮಾರ್, ಆಪ್ಷನ್ ಬಿ ಮನಮದುರೈ ಟು ರಾಮೇಶ್ವರಂ, ಆಪ್ಷನ್ ಸಿ ಚೆನ್ನೈ ಟು ಮನಮದುರೈ, ಆಪ್ಷನ್ ಡಿ ಪುರಿ ಟು ವಿಶಾಖಪಟ್ಟಣಂ. ಸರಿಯಾದ ಉತ್ತರ ಆಪ್ಷನ್ ಬಿ ಮನಮದುರೈ ಟು ರಾಮೇಶ್ವರಂ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಅತಿದೊಡ್ಡ ಮಾರ್ಷಲಿಂಗ್ ಯಾರ್ಡ್ ಆಗಿದೆ? ಆಪ್ಷನ್ ಎ ಮುಘಲ್ಸ್ ರಾಯ್, ಆಪ್ಷನ್ ಬಿ ಮಥುರಾ, ಆಪ್ಷನ್ ಸಿ ಇಟಾರ್ಸಿ, ಆಪ್ಷನ್ ಡಿ ಗುಂತಕಲ್. ಸರಿಯಾದ ಉತ್ತರ ಆಪ್ಷನ್ ಎ ಮುಘಲ್ಸ್ ರಾಯ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿದೊಡ್ಡ ರೈಲ್ವೆ ಜಂಕ್ಷನ್ ಆಗಿದೆ?
ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬಠಿಂಡಾ, ಆಪ್ಷನ್ ಸಿ ಮಥುರಾ, ಆಪ್ಷನ್ ಡಿ ಅಲಹಾಬಾದ್, ಆಪ್ಷನ್ ಇ ಹೌರಾ. ಸರಿಯಾದ ಉತ್ತರ ಆಪ್ಷನ್ ಇ ಹೌರಾ. ಭಾರತದಲ್ಲಿ ರೈಲ್ವೆಯ ಎಷ್ಟು ತರಬೇತಿ ಸಂಸ್ಥೆಗಳಿವೆ? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರ ಆಪ್ಷನ್ ಸಿ 5. ಭಾರತದಲ್ಲಿ ಅತಿ ವೇಗದ ರೈಲು ಯಾವುದು? ಆಪ್ಷನ್ ಎ ರಾಜಧಾನಿ ಎಕ್ಸ್ಪ್ರೆಸ್, ಆಪ್ಷನ್ ಬಿ ಶತಾಬ್ದಿ ಎಕ್ಸ್ಪ್ರೆಸ್, ಆಪ್ಷನ್ ಸಿ ಡುರೊಂಟೊ ಎಕ್ಸ್ಪ್ರೆಸ್, ಆಪ್ಷನ್ ಡಿ ತೇಜಸ್ ಎಕ್ಸ್ಪ್ರೆಸ್, ಆಪ್ಷನ್ ಇ ವಂದೇ ಭಾರತ್ ಎಕ್ಸ್ಪ್ರೆಸ್. ಸರಿಯಾದ ಉತ್ತರ ಆಪ್ಷನ್ ಇ ವಂದೇ ಭಾರತ್ ಎಕ್ಸ್ಪ್ರೆಸ್. ಭಾರತದಲ್ಲಿ ಯಾವ ರಾಜ್ಯವು ಅತಿ ಉದ್ದದ ಮಾರ್ಗವನ್ನು ಹೊಂದಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ನಡೆಸಿದ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಯಾವ ರೈಲು ನಿಲ್ದಾಣಗಳನ್ನು ಭಾರತದಲ್ಲಿ ಸ್ವಚ್ಛ ಮತ್ತು ಕೊಳಕು ರೈಲು ನಿಲ್ದಾಣಗಳೆಂದು ಹೆಸರಿಸಲಾಗಿದೆ? ಆಪ್ಷನ್ ಎ ದರ್ಭಂಗ ಮತ್ತು ಅಲಹಾಬಾದ್, ಆಪ್ಷನ್ ಬಿ ಅಲಹಾಬಾದ್ ಮತ್ತು ಇಂದೋರ್, ಆಪ್ಷನ್ ಸಿ ಇಂದೋರ್ ಮತ್ತು ವಿಶಾಖಪಟ್ಟಣಂ, ಆಪ್ಷನ್ ಡಿ ವಿಶಾಖಪಟ್ಟಣಂ ಮತ್ತು ದರ್ಭಂಗ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಶಾಖಪಟ್ಟಣಂ ಮತ್ತು ದರ್ಭಂಗ. ಭಾರತದ ಅತಿದೊಡ್ಡ ರೈಲ್ವೆ ವಲಯ ಯಾವುದು ಅಂದರೆ? ಆಪ್ಷನ್ ಎ ಸೆಂಟ್ರಲ್ ರೈಲ್ವೆ, ಆಪ್ಷನ್ ಬಿ ಉತ್ತರ ರೈಲ್ವೆ, ಆಪ್ಷನ್ ಸಿ ಪೂರ್ವ ರೈಲ್ವೆ, ಆಪ್ಷನ್ ಡಿ ಪಶ್ಚಿಮ ರೈಲ್ವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ರೈಲ್ವೆ. ಪ್ಲಂಜ್ ವೀಲನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ. ಇವಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಷಯ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಫ್ರೆಂಡ್ಸ್, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಸ್ಕಾರ.